ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿ ಕದಿರಿಶೆಟ್ಟಿ ಹಳ್ಳಿಯ ತೆಮ್ಮಕ್ಕ ಎಂಬುವರು ಅದೇ ಗ್ರಾಮದ ಮನೆಯಲ್ಲಿ ವಾಸವಿದ್ದು ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಆ ಮನೆ ಶಿಥಿಲವಾಗಿದೆ. ಇದರಿಂದ ಸರ್ಕಾರ ಮನೆ ಮಂಜೂರು ಮಾಡಿದ್ದು ಹಳೆ ಮನೆ ಜಾಗದಲ್ಲಿ ನೂತನವಾಗಿ ಮನೆ ನಿರ್ಮಿಸುವಾಗ ಗ್ರಾಮದ ಕೆಲವರು ಆ ಜಾಗ ತಮಗೆ ಸೇರಿದ್ದು ಎಂದು ತಹಸೀಲ್ದಾರ್ಗೆ ದೂರು ನೀಡಿದ್ದಾರೆ. ಹಾಗಾಗಿ ಮನೆ ನಿರ್ಮಿಸದಂತೆ ತಹಸೀಲ್ದಾರ್ ಅವರು ಪೊಲೀಸ್ ರಕ್ಷಣೆ ನೀಡಿದ್ದಾರೆ ಎಂಬುದು ಪ್ರತಿಭಟನಾಕಾರರ ಆರೋಪವಾಗಿದೆ. ಗುಡಿಬಂಡೆ ತಾಲೂಕು ಕಚೇರಿ ಮುಂಭಾಗ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ದಲಿತ ಪರ ಸಂಘಟನೆಗಳ ಜಿಲ್ಲಾ ಮುಖಂಡ ಜಿವಿ ಗಂಗಪ್ಪ ಮಾತನಾಡಿ, 50% ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಸಮುದಾಯ ವಾಸಿಸುವ ತಾಲೂಕು ಆಗಿದ್ದು ಭೂರಹಿತರು ಕೃಷಿ ಕಾರ್ಮಿಕರು ಹೆಚ್ಚು ಇರುತ್ತಾರೆ. ಸರ್ಕಾರದಿಂದ ಮಂಜೂರಾಗಿರುವ ಜಮೀನು ಭೂ ಅಭಿವೃದ್ಧಿಕಾರರ ಆಮಿಷಗಳಿಗೆ ಬಲಿಯಾದ ಅಧಿಕಾರಿಗಳು ಯಾವುದೇ ಎಗ್ಗಿಲ್ಲದೆ ಮಾರಾಟ ಮಾಡಿ ಭೂ ಪರಿವರ್ತನೆ ಮಾಡಿ ಶೋಷಿತರನ್ನ ಮತ್ತಷ್ಟು ಶೋಷಣೆ ಮಾಡಿ ದೌರ್ಜನ್ಯ ಕೇಸುಗಳಿಗೆ ಕಾರಣರಾಗುತ್ತಿದ್ದಾರೆ ಎಂದರು. ರಕ್ಷಿಸಬೇಕಾದ ಅಧಿಕಾರಿಗಳು ಭೂ ಅಭಿವೃದ್ಧಿಕಾರರ ಮತ್ತು ದೌರ್ಜನ್ಯಕಾರರ ಪರ ವಕಾಲತ್ತು ವಹಿಸಿ ಶೋಷಿತರನ್ನ ಮತ್ತಷ್ಟು ಶೋಷಿಸುತ್ತಿದ್ದಾರೆ. ತಾಲೂಕು ಆಡಳಿತ ಸಂಪೂರ್ಣವಾಗಿ ಬಂಡವಾಳಶಾಹಿ ಪರವಾಗಿ ಕೆಲಸ ಮಾಡುತ್ತಿದ್ದು ಬೇಲಿಯೇ ಎದ್ದು ಹೊಲ ಮೇಯುವಂತಾಗಿದೆ ಎಂದರು. ಮೋಹನ್ ಕುಮಾರ್, ಸಿಟಿವಿ ನ್ಯೂಸ್, ಗುಡಿಬಂಡೆ.